ಇಲ್ಲಿ ಫುಲ್ ರೆಡ್ಡು. ಅದು ವೇಸ್ಟ್ ನೀರಲ್ಲ, ಮಾಮೂಲಿ. ಅವಳು ನಲ್ಲಿ ನಿಲ್ಲಿಸಿಲ್ಲ, ಫುಲ್ಲು ಗ್ರೌಂಡ್ಗೆ ಹೊಂಟೋಗಿದೆ ನೋಡಿ ನೀರು, ಕೆಳಗಡೆನೇ ಹೊಂಟೋಗಿದೆ ಸಂಪಲ್ಲಿ. ಈ ಥರ ಮಾಡ್ತಾಳೆ. ನನ್ನ ತನಕ ನೀರು ಸುರಿದೈತೆ, ನಾನು ಹೋಗಿ ನಲ್ಲಿ ನಿಲ್ಲಿಸಿರೋದು. ಗಿಡಕ್ಕೆ ನೀರು ಹಾಕು ಅಂದರೆ ಇಷ್ಟು ಅವಾಂತರ ಎಲ್ಲ ಮಾಡಿಬಿಟ್ಟಿರ್ತಾಳೆ. ಇವಾಗ ಇದು ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಈ ಮಟ್ಟಿಗಿದ್ದೀನಿ. ಇವಾಗ ಜಸ್ಟ್ ಎದ್ಬಿಟ್ಟು ಕೆಲಸಗಳೆಲ್ಲ ಮಾಡಬೇಕಲ್ವ, ಅದರಿಂದ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಲ್ಲಿ ಗ್ರೌಂಡಲ್ಲಿ ಕೆಲಸ ಇತ್ತು, ಅದಕ್ಕೋಸ್ಕರ ಮಾಡೋಣ ಅಂದ್ಕೊಂಡು ಬಂದೆ. ಇವಾಗ ನೋಡಿ ಏನೇನು ಕೆಲಸ ಮಾಡ್ತೀನಿ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಇರುತ್ತೆ ಕೆಲಸಗಳು, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಇವಾಗ ಮಾಡೋ ಅಂಥ ಕೆಲಸಗಳೇ ಇರೋದು. ಇವಾಗ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಏನು ಮಾಡ್ತೀನಿ ಅಂತ. ಬೋರಲ್ಲಿ ನೀರಿದೆಯಾ ಅಂತ ನೋಡೋಕ್ಕೆ ಬಂದೆ. ಬೋರಲ್ಲಲ್ಲ, ಸಂಪಲ್ಲಿ. ಅಮ್ಮ ಎಷ್ಟೊಂದು ತೂಕ ಇದೆ ಅಂದರೆ ಸಖತ್ ತೂಕ ಇದೆ ನೋಡಿ. ಎಷ್ಟು ಒಳಗಡೆ ಹೋಗ್ಬಿಟ್ಟಿದೆ ನೀರಂತ. ಬೇಗ ಖಾಲಿ ಆಗಿಬಿಟ್ಟೈತೆ. ನನ್ನ ಮಗಳು ನಿನ್ನೆ ನೀರು ಬಿಡು ಅಂತ ನಾನು ಗಿಡಕ್ಕೆ ನೀರು ಹಾಕು ಅಂತ ಹೇಳಿದ್ರೆ ನೋಡಿ, ಪೈಪಿಂದ ಫುಲ್ಲು ನೀರೆಲ್ಲ ಬಂದುಬಿಟ್ಟಿದೆ. ಅವಳು ನೀರು ಹಾಕ್ಬಿಟ್ಟು ನಲ್ಲಿನೇ ಆಫ್ ಮಾಡಿಲ್ಲ. ಇಲ್ಲಿ ನೆನೆ ಸುರಿತಾ ಇತ್ತು. ಆವಾಗ ನಾನು ಇದೇನು ಇಷ್ಟು ಸುರಿತಾ ಇದೆಯಲ್ಲ, ವೇಸ್ಟ್ ನೀರೇನೋ ಅಂತ ನಾನು ಅಂದ್ಕೊಂಡ್ರೆ ಅದು ವೇಸ್ಟ್ ನೀರಲ್ಲ, ಮಾಮೂಲಿ. ಅವಳು ನಲ್ಲಿ ನಿಲ್ಲಿಸಿಲ್ಲ, ಫುಲ್ಲು ಗ್ರೌಂಡ್ಗೆ ಹೊಂಟೋಗಿದೆ ನೋಡಿ ನೀರು, ಕೆಳಗಡೆನೇ ಹೊಂಟೋಗಿದೆ ಸಂಪಲ್ಲಿ. ಈ ಥರ ಮಾಡ್ತಾಳೆ, ನೀರೇ ನಿಲ್ಲಿಸಲ್ಲ. ಕೋತಿ ತಗೊಂಡು ಬಂದು ಅವಳು ನೋಡಿ. ನಾನು ಹೋಗಿ ನೆನ್ನೆ ಮಧ್ಯಾಹ್ನ ತನಕ ನೀರು ಸುರಿದೈತೆ, ನಾನು ಹೋಗಿ ನಲ್ಲಿ ನಿಲ್ಲಿಸಿರೋದು. ಗಿಡಕ್ಕೆ ನೀರು ಹಾಕು ಅಂದರೆ ಇಷ್ಟು ಅವಾಂತರ ಎಲ್ಲ ಮಾಡಿಬಿಟ್ಟಿರ್ತಾಳೆ. ಇವಾಗ ಇದು ವಯರು ಸಹ ಸರಿ ಇಲ್ಲ ನೋಡಿ. ಅದು ವಯರು ಈ ವಯರ್ನ ಮೇಲೆ ಹಾಕಿದ್ರು. ಇವಾಗ ಅದು ಯಾಕೋ ಅಲ್ಲಿ ವಯರ್ ಸರಿಯಾಗಿ ಬರ್ತಾ ಇಲ್ಲ. ಅದರಿಂದ ಡೈರೆಕ್ಟಾಗಿ ನಾವು ಇಲ್ಲೇ ಹಾಕೋತೀವಿ. ಇಲ್ಲೇ ಹಾಕ್ಕೊಂಡು ಇಲ್ಲೇ ಇಟ್ಬಿಟ್ಟಿದ್ದಾರೆ. ಸರಿ ಬಿಡಿಸೆ ಅಲ್ಲಿ ನೋಡು. ನೀನು ಮಾಡಿರೋದಕ್ಕೆ ನೀರಿಲ್ಲ ಗ್ರೌಂಡಲ್ಲಿ. ಹಾಂ, ಎಷ್ಟು ಸಂಪಲ್ಲಿ ನೀರಿಲ್ಲ, ಎಲ್ಲ ಸುರಿದೈತೆ ನೆನ್ನೆಯಿಂದ ಗ್ರೌಂಡಲ್ಲೆಲ್ಲ ನೀರು. ಹಾಂ, ಹಿಂಗೆ ಮಾಡಿದೀಯಾ ನೀನು? ಹಾಂ, ಏನೂ ಮಾಡಲ್ಲ. ಏನು ಮಾಡ್ದಾಗಾದ್ರೆ ನಾನೇ ಮಾಡಿಬಿಟ್ನೆ. ಇವಾಗ ಎದ್ದು ಬಂದ ನೀನು? ಕಣ್ಣು ನೋಡಿ ಹೆಂಗಾಗಿದೆ ಅಂತ. ಕಣ್ಣು ನೋವಾಗಿದೆಯಲ್ಲ, ತೋರಿಸು. ಡ್ರಾಪ್ಸ್ ಹಾಕಿಲ್ವಾ? ಅರಿಲಿ ಬಿಡು, ಡಾಕ್ಟ್ರ್ ಹತ್ರ ಹೋಗೋಣ. ಡ್ರಾಪ್ಸ್ ಹಾಕಿಲ್ವಾ? ಹೌದಾ? ಅದು ರೆಡ್ನೆಸ್ ಕಮ್ಮಿ ಆಗಿಲ್ಲ. ರಾತ್ರಿ ಆಗಬೇಕಪ್ಪ ಡ್ರಾಪ್ಸ್ ಹಾಕಿ ನೋಡಿ. ಇವಾಗ ಆನ್ ಮಾಡಿದೆ ಮೋಟ್ರನ್ನ. ಇವಾಗ ನೀರು ಎಷ್ಟು ಬರ್ತಿದೆ ನೋಡೋಣ. ನೀರು ಬರ್ತಾ ಸಂಪಿಗೆ ಹೆಂಗೆ ಬರ್ತಿದೆ ಅಂತ. ಅದೇ ಡೈರೆಕ್ಟಾಗಿ ಆನ್ ಆಗಿಬಿಡ್ತಾ ಇತ್ತು. ಇವಾಗ ಅದೇನೋ ವಯರ್ ಹೋಗಿದೆಯೇನೋ, ಅದಕ್ಕೋಸ್ಕರ ನಾವು ಆನ್ ಮಾಡಬೇಕು ನೋಡಿ. ಇವಾಗ ಆನ್ ಆಯಿತು. ಎಷ್ಟು ನೀರನ್ನ ವೇಸ್ಟ್ ಮಾಡಿದ್ದಾಳೆ ನನ್ನ ಮಗಳು ಅಂತಂದರೆ ಅಷ್ಟು ನೀರನ್ನ ವೇಸ್ಟ್ ಮಾಡಿದ್ದಾಳೆ. ಇಲ್ಲಿ ಕಬ್ಬಣ ಇದೆಯಲ್ಲ, ಅಲ್ಲಿ ತನಕ ಇತ್ತು ನೀರು. ಫುಲ್ಲು ಮಧ್ಯಾಹ್ನ ತನಕ ನೀರು ಹೋಗಿರೋದು. ನಲ್ಲಿ ಆಫ್ ಮಾಡಿದೆ. ಇವಳು ಯಾವ ಗಿಡಕ್ಕೆ ನೀರು ಹಾಕ್ತಾಳೆ? ಹಾಂ, ಯಾಕೆ ಏನಾಗ್ತೀಯ? ಜ್ಞಾನ ಇಲ್ವಾ ಅಲ್ಲಿ ನೋಡಿಬಿಟ್ಟು ಹಾಕ್ಬಿಟ್ಟು ಬರಬೇಕು ಅಂತ? ನಾನಾಗಿದ್ದರೆ ಅಲ್ಲೇ ಆಫ್ ಮಾಡಿಬಿಟ್ಟು ಬಂದುಬಿಡ್ತಿದ್ದೆ. ಹಾಂ, ಯಾವತ್ತೂ ಬಿಟ್ಟಿಲ್ಲ ನಾನು ನಿನ್ನ ಥರ ನೋಡಿ. ಎಷ್ಟೊಂದು ನೀರು. ಇವಾಗ ಸಮ್ಮರ್ ಬರ್ತಿದೆ. ಸಮ್ಮರ್ ಬಂದರೆ ನೀರೇ ಇರಲ್ಲ ಕುಡಿಯೋಕ್ಕೆ. ನನ್ನ ಮಗಳು ಹಿಂಗೆ ನಲ್ಲಿ ನಿಲ್ಲಿಸ್ತೇನೆ, ಆಫು ಮಾಡಲ್ಲ, ಏನಿಲ್ಲ. ಅವಳು ಹೆಂಗೆ ಮಾಡಿದಾಳೆ, ನೀರೆಲ್ಲ ವೇಸ್ಟ್ ಮಾಡ್ತಾಳೆ. ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ ಅವಳು. ಪೆದ್ದಿ ಚೆನ್ನಾಗಿರ್ತಾಳಪ್ಪ. ಒಂದೊಂದ್ಸಲ ಹಂಗೆ ಆಗ್ಬಿಡ್ತಾಳೆ. ಯಾಕೆ ಹಂಗೆ ಆಗ್ತಾಳೋ ಅಂತ ಗೊತ್ತಿಲ್ಲ. ಕೇಳಿ ಇವಾಗ ಏನು ಹೇಳ್ತಾಳೆ? ಅಮ್ಮ ನಾನು ಆಫ್ ಮಾಡಿದ್ದೀನಿ, ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಡ್ತಾಳೆ. ಹಂಗೆ ಎಷ್ಟು ಟೈಮ್ ಈಗ? ಇಷ್ಟೊತ್ತವರೆಗೆ ಮಲ್ಗೆ ಬಂದಿದ್ಯಾ? ಬಾ ತಿಂಡಿ ತಿನ್ನು, ಬಿಸಿ ಬಿಸಿ ಮಾಡಿಕೊಡ್ತೀನಿ, ತಿಂಡಿ ತಿನ್ನು. ಕಣ್ಣೋವು ಹಿಂಗೆ ಅಂದರೆ ಕಣ್ಣೋವಾದರೆ ನಾನೇನು ಮಾಡಲಿ? ಎಂತ? ಹೌದಾ? ನೋಡಿ ನನ್ನ ಕಣ್ಣು ಹೇಗಾಗಿದೆ ಅಂತ. ಒಂದು ಕಣ್ಣು ಡ್ರಾಪ್ಸ್ ತರಿಸಿದ್ದೀನಲ್ಲ, ಇನ್ನೇನು ಮಾಡಬೇಕು ಹಾಗಾದರೆ? ನನ್ನ ಕಣ್ಣು ಸರಿ.
ಡಾಕ್ಟರ್ ಹತ್ರ ಹೋಗೋಣ ಬಿಡು. ಇವತ್ತು ಸಂಡೇ, ಡಾಕ್ಟರ್ ಇರ್ತಾರೆ ಇವತ್ತು. ನೋವಾಗ್ಬಿಟ್ಟು ನನ್ನ ಮಗಳಿಗೆ ಬಾಯಿ ಬಡಿತಿದ್ದಾಳೆ ಅಲ್ವಾ? ಜಾಸ್ತಿ ಹಿಂಗಾಗ್ಬಿಟ್ಟು ಗೊತ್ತಿಲ್ಲ. ಹೌದಾ? ಅದು ಕ್ಲೀನ್ ಮಾಡ್ತಿದ್ದೆ. ನೀನ್ ಬಾತ್ರೂಮ್ ಕ್ಲೀನ್ ಮಾಡ್ತಿದ್ದೆ. ಆರ್ಪಿಕ್ ಹೋಗಿರೋದು ನೋಡ್ಕೊಂಡ್ ಮಾಡ್ಬೇಕಲ್ವಾ? ಯಾಕೆ ಮಾಡ್ದೆ? ಹಂಗ್ ಮಾಡ್ಕೊಬಿಟ್ರೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕಾ? ಅಮ್ಮನೇ ಗತಿ. ಅಮ್ಮ ಎಲ್ಲಕ್ಕೂ ಅಮ್ಮನೇ. ಹೌದಾ? ಗೈಸ್ ನೋಡಿ, ನನ್ನ ಕಣ್ಣಿಗೆ ಹೆಂಗೆ ಇನ್ಫೆಕ್ಷನ್ ಆಗಿದೆ ಅಂತ ನೋಡಿ. ಈ ಕಣ್ಣು ಸರಿ ಇದೆ, ಈ ಕಣ್ಣು ಫುಲ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಇಲ್ಲಿ ಫುಲ್ ರೆಡ್ಡು. ರಾತ್ರಿನೂ ಕೂಡ ಐ ಡ್ರಾಪ್ಸ್ ಹಾಕಿದ್ದಾಳೆ, ಮತ್ತು ಇವಾಗಲೂ ಕೂಡ ಹಾಕಿದ್ದಾಳೆ. ಹಾಕಿದ್ರೂ ಕೂಡ ಅದು ಕಮ್ಮಿನೇ ಆಗಿಲ್ಲ ನೋಡಿ. ರೆಡ್ನೆಸ್ ಫುಲ್ ಆಗಿಬಿಟ್ಟಿದೆ. ಕಾಲೇಜಿಗೆ ಬೇರೆ ಹೋಗ್ಬೇಕು ಅವಳು ನಾಳೆ, ಅದಕ್ಕೋಸ್ಕರ ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆ. ಐಸ್ ರೆಡ್ ಆಗಿಬಿಟ್ಟಿದೆ, ಅದನ್ನು ತೋರ್ಸೋಕ್ಕೆ ಅಂತ ನಾನು ನಮ್ಮಪ್ಪ ಐಸ್ ರೆಡ್ ಆಗಿಬಿಟ್ಟಿದೆ, ಅದಕ್ಕೆ ತೋರ್ಸೋಕ್ಕೆ ಬಂದಿರೋದು. ಎಷ್ಟೊತ್ತಿಗೆ ಕೂಗ್ತಾರೆ ಇನ್ನೊಂದು 30 ಮಿನಿಟ್ಸ್. ಪಾಪ ನಮ್ಮ ಫುಲ್ ನೋಡ್ಕೊಂಡು ಬಿಟ್ಟಿದೆ. ಮಾಮಿ ದುಡ್ಡು ಖರ್ಚು ಮಾಡ್ಸೋಣ ಇವತ್ತು ಅಮ್ಮನ ಹತ್ರ. ಎಲ್ತ್ಗೆಲ್ಲ ಕೇಳಲ್ಲ ನಮ್ಮಮ್ಮ, ಸುಮ್ಮನೆ ವೇಸ್ಟ್ ಮಾಡಿದ್ರೆ ಬಿಡ್ತಾರೆ. ನೋಡಿ, ಕಣ್ ಡ್ರಾಪ್ಸೆ ಮರ್ತ್ಕೊಂಡು ಹೋಗಿದ್ದಾಳೆ ನನ್ನ ಮಗಳು. ತೊಗೊಂಡೋಗು ಕಾಲೇಜ್ಗೆ, ಅಲ್ಲಿ ಹಾಕ್ಸ್ಕೋ ಫ್ರೆಂಡ್ ಹತ್ರ ಅಂತ ಹೇಳಿದ್ದೀನಿ. ಹಾಗೂ ಕೂಡ ಕಣ್ ಡ್ರಾಪ್ಸ ಮರ್ತ್ಕೊಂಡು ಹೋಗಿದ್ದಾಳೆ. ಎಷ್ಟು ಸಲ ಈ ಮಕ್ಕಳಿಗೆ ಹೇಳಿದ್ರು ಕಿವಿ ಕೇಳಿಸಲ್ಲ ಅನಿಸುತ್ತೆ ನೋಡಿ. ಅವಳಿಗೆ ಕಣ್ಣು ನೋವಾಗಿತ್ತು ಅಂತ ಡಾಕ್ಟರು ಡ್ರಾಪ್ಸ್ ಕೊಟ್ಟಿದ್ರು, ತೊಗೊಂಡು ಹೋಗ್ಬೇಕು ತಾನೆ. ಜಾಸ್ತಿ ಆಗಿಬಿಡುತ್ತೆ ಅಂದರೂ ಕೇಳಲ್ಲ ಮಕ್ಕಳುಗಳು. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.